ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ದಿನಾಂಕ 5/4/26 ಅಂದರೆ ನಾಳೆ ಭಾನುವಾರ ದಿವಸ ಸಾಯಂಕಾಲ 4 ಗಂಟೆಗೆ ನಾವು ದಾವಣಗೆರೆ ಜಿಲ್ಲಾ ನೇಕಾರರ ಸಭಾ ವತಿಯಿಂದ ಮಹಾಸಭಾ ವತಿಯಿಂದ ಈಗೇನು ದಾವಣಗೆರೆ ದಕ್ಷಿಣದ ಉಪ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಶಾಮನೂರವರು ಸ್ಪರ್ಧಾಳವಾಗಿ ಸ್ಪರ್ಧಿಸಿರ್ತಾರೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ನೇಕಾರ ಸಮಾಜದ ಪಂಗಡಗಳಾದಂಥ ಪಟ್ಟಸಾಲಿ ಸಮಾಜ, ಪದ್ಮಸಾಲಿ ಸಮಾಜ, ಕುರಿನಶೆಟ್ಟಿ ಸಮಾಜ, ತೊಗಟವೀರ ಸಮಾಜ, ದೇವಾಂಗ ಸಮಾಜ ಮತ್ತು ಸೊಕುಳಸಾಳಿ ಸಮಾಜಗಳಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನರವ್ರನ್ನ ಬೆಂಬಲಿಸಿ ನಾವು ತೊಗಟವೀರ ಕಲ್ಯಾಣ ಮಂಟಪ MCC B ಬ್ಲಾಕ್ನಲ್ಲಿ A ಬ್ಲಾಕ್ನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ಸಾಯಂಕಾಲ 4 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಮೂಲಕ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳಿಗೆ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಸುಮಾರು 40 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಏನೀಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮ ಸಮಾಜ ಬಲ ಆಗಬೇಕಪ್ಪ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನೇಕಾರ ಸಮಾಜದ ಮುಖಂಡರುಗಳಾದಂಥ ಸನ್ಮಾನ್ಯ ಶ್ರೀ KC ಕೊಂಡಯ್ಯನವರು ಇವರನ್ನು ಕಾಂಗ್ರೆಸ್ ಪಕ್ಷ 2 ಬಾರಿ ಸಂಸತ್ ಸದಸ್ಯರನ್ನಾಗಿ ಮಾಡಿ, ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಇವತ್ತು ರಾಜ್ಯದ ಒಬ್ಬ ದೊಡ್ಡ ನಾಯಕರನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಆಗಿದೆ. ಅದೇ ರೀತಿ ನಮ್ಮ ಗಂಗಾವತಿಯ ಶ್ರೀ ಮಲ್ಲಿಕಾರ್ಜುನ ನಾಗಪ್ಪನವ್ರನ್ನ 3 ಬಾರಿ ಶಾಸಕರನ್ನಾಗಿ ಮಾಡಿ ಮತ್ತು ಸಚಿವರನ್ನಾಗಿ ಮಾಡಿ ಗೌರವ ಕೊಟ್ಟಿದೆ. ಅದರ ಜೊತೆಯಲ್ಲಿ ನಮ್ಮ ಚಿತ್ರನಟಿಯಾದಂಥ ಉಮಾಶ್ರೀ ಅವರನ್ನು ಕೂಡ ಶಾಸಕರನ್ನಾಗಿ ಮಾಡಿ ಮತ್ತು ಸಚಿವೆಯನ್ನಾಗಿ ಮಾಡಿ ಮತ್ತು ಇವಾಗ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ನಮ್ಮ ನೇಕಾರ ಸಮುದಾಯಗಳಿಗೆ ಕೊಟ್ಟಂಥ ಒಂದು ಅವಕಾಶ ಅಂತಂದರೆ ತಪ್ಪಾಗಲಾರದು. ನಾನಾದರೂ ಕೂಡ ಇವತ್ತು ನಮ್ಮ ಏನೀಗ ನಮ್ಮ ಕಾಂಗ್ರೆಸ್ ಪಕ್ಷ ನೇಕಾರರಿಗೆ ಹಿಂದೆ ಶ್ರೀಯುತ LG ಆವನೂರವರ ವರದಿಯನ್ನು ಜಾರಿ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದವರು ನೇಕಾರರಿಗೆ 2A ಮೀಸಲಾತಿಯನ್ನು ನೀಡೋದ್ರ ಮುಖಾಂತರ ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ಸಹಕಾರಿಯಾಗಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಅದೇ ರೀತಿ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಬೇಕು ಅಂಥೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಸುಮಾರು 58 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಇವತ್ತು ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು ಅಂಥೇಳಿ ಇವತ್ತು ಆದೇಶ ಮಾಡಿರ್ತಕ್ಕಂಥದ್ದು ಭಾಳ ಒಂದು ಆಶಾದಾಯಕವಾಗಿರ್ತಕ್ಕಂಥದ್ದು ಅಂತ ಒಂದು ವಿಚಾರ. ಅದೇ ರೀತಿಯಲ್ಲಿ ನಮ್ಮ ದಾವಣಗೆರೆಯ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಪುತ್ರರಾದಂಥ ಶಾಮನೂರು ಮಲ್ಲಿಕಾರ್ಜುನರವರು ಸುಮಾರು 30 ವರ್ಷಗಳಿಂದ ನಮ್ಮ ನೇಕಾರ ಸಮಾಜ ಬಂಧುಗಳಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ನಮ್ಮ ನೇಕಾರ ಸಮುದಾಯಗಳು ಒಳಪಂಗಡಗಳಿದ್ದಾವೋ ಎಲ್ಲ ಒಳಪಂಗಡಗಳು ಕೂಡ ಇವತ್ತು ನಾನಾ ರೀತಿಯ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇವತ್ತು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿರ್ತಾರೆ ಅಂತಂದರೆ ಅದು ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಒಂದು ಸಂತೋಷದ ಸಂಗತಿ ಅಂತೇಳಿ ತಿಳಿಸ್ತಾ, ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ಇವತ್ತು ನಮ್ಮ ಪಟ್ಸಾಲಿ ಸಮಾಜದ ಅಧ್ಯಕ್ಷರು ಇದ್ದಾರೆ ಇವಾಗ ಶ್ರೀನಿವಾಸ್ ಚಿನ್ನಕಟ್ಟಿ ಅಂತೇಳಿ ಇವರ ಒಂದು ಅಧ್ಯಕ್ಷತೆಯಲ್ಲಿ